ನಗರ ವ್ಯಾಪ್ತಿಯ ಅಕ್ರಮ ಕಟ್ಟಡಗಳನ್ನು ನಗರಸಭೆ ಹಾಗೂ ಸಿಡಿಎ ಆಯುಕ್ತರು ಜಂಟಿಯಾಗಿ ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮಾಹಿತಿ ಹಕ್ಕು ಹೋರಾಟಗಾರರು ಅಪರ ಜಿಲ್ಲಾಧಿಕಾರಿಗಳಾದ ನಾರಾಯಣ ರೆಡ್ಡಿ ಕನಕರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದರು. ಬಳಿಕ ಮಾತನಾಡಿದ ಹೋರಾಟಗಾರ ಸಿಎನ್ ದೇವರಾಜ್ ಅರಸ್ ಅಕ್ರಮ ಕಟ್ಟಡದ ನಿರ್ಮಾಣದ ಸಂಬಂಧ ಸಿಡಿಎ, ಜಿಲ್ಲಾಧಿಕಾರಿ ಹಾಗೂ ನಗರಸಭೆ ಆಯುಕ್ತರಿಗೆ ಪತ್ರ ಮುಖೇನ ತಿಳಿಸಿದ್ದರೂ ಅಕ್ರಮವಾಗಿ ಕಟ್ಟಡ ನಿರ್ಮಿಸಿರುವ ಮಾಲೀಕರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಹೇಳಿದರು. ಜಿಲ್ಲಾಧಿಕಾರಿಗಳಿಗೆ ಚಿಕ್ಕಮಗಳೂರಲ್ಲಿ ಅಕ್ರಮ ಕಟ್ಟಡ ಬಗ್ಗೆ ಸರ್ಕಾರ ಸುತ್ತೋಲೆ ಆದೇಶ ಮತ್ತು ಪೌರಾಡಳಿತ ಕಾಯ್ದೆ ಉಲ್ಲಂಘನೆ ಮಾಡಿ 12 ಕಟ್ಟಡ ಅಕ್ರಮ ಕಟ್ಟಿದ್ರು. ಜಿಲ್ಲಾಧಿಕಾರಿಗಳಿಗೆ 7 ತಿಂಗಳಿಂದ ಮನವಿ ಕೊಟ್ಟಿದ್ದೆ. ಅದರ ಆಧಾರದ ಮೇಲೆ ನಗರಸಭೆ ಆಯುಕ್ತರಿಗೆ ಪತ್ರ ನೀಡಿದರು, ಸ್ಥಳ ತನಿಖೆ ಮಾಡಿ ಪರಿಶೀಲನೆ ಮಾಡಿ ಸೂಕ್ತ ಕಾನೂನು ಕ್ರಮ ಕೊಳ್ಳಿ ಅಂದರೆ. ಆದರೆ ಪತ್ರ ಕಳಿಸಿದ್ರು, ಬರೀ ನೋಟಿಸ್ ತಿಳುವಳಿಕೆ ಪತ್ರ ನೀಡಿಬಿಟ್ಟು 12 ಬಿಲ್ಡಿಂಗಿಗೂ ತಟಸ್ಥವಾಗಿ ನಗರಸಭೆಯವರು ಸುಮ್ಮನೆ ಕೂತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ತುರ್ತಾಗಿ ಕೆಎಂ ರಸ್ತೆಯಲ್ಲಿ 2, ಎಂಜಿ ರಸ್ತೆಯಲ್ಲಿ 5, ಜೈನ್ ಟೆಂಪಲ್ ರಸ್ತೆ 1 ಹಾಗೂ ಅಂಬೇಡ್ಕರ್ ರಸ್ತೆ 4 ಸೇರಿ ಒಟ್ಟು 12 ಅನಧಿಕೃತ ಕಟ್ಟಡಗಳು ನಿರ್ಮಿಸಿರುವ ಮಾಲೀಕರ ವಿರುದ್ಧ ಕ್ರಮ ಕೈಗೊಂಡು ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಬೇಕು ಎಂದು ಒತ್ತಾಯಿಸಿದರು. ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಜಿಲ್ಲಾಧಿಕಾರಿಗಳಿಗೆ ತಾವುಗಳೇ ಸ್ಥಳ ಪರಿಶೀಲನೆ ಮಾಡಿ, ನಗರಸಭೆ ಆಯುಕ್ತರು, ನಗರಾಭಿವೃದ್ಧಿ ಆಯುಕ್ತರು ತಾವುಗಳು 3 ಜನ ಸೇರಿ ಸ್ಥಳ ಪರಿಶೀಲನೆ ಮಾಡಿ, ಸರ್ಕಾರ ಸುತ್ತೋಲೆ ಪರಿಶೀಲನೆ ಮಾಡಿ ಮತ್ತು ಪೌರಾಡಳಿತ ಕಾಯ್ದೆ ಪರಿಶೀಲನೆ ಮಾಡಿ ತುರ್ತಾಗಿ ಅಕ್ರಮಗಳನ್ನು ತೆರವುಗೊಳಿಸಬೇಕಾಗಿ ದೂರರ್ಜಿ ಸಲ್ಲಿಸಿದ್ದೀನಿ, ಮನವಿ ನೀಡಿದೆ. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಜನಾರ್ದನ್, ಮಹೇಶ್, ಶಿವರಾಜ್, ಅರವಿಂದ್ ಹಾಜರಿದ್ದರು.